ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ ಮುಂದುವರೆದಿದೆ. ಅದರ ಜೊತೆಗೆ ಸಿಎಂಗೆ ಮತ್ತೊಂದು ಪತ್ರ ಬರೆದಿದ್ರು. ಇದರ ಜೊತೆಗೆ ಎಚ್ಡಿಕೆ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಚ್ಡಿಕೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಆರ್ಎಸ್ಎಸ್ ಬಾನು ಮುಷ್ತಾಕ್ದು ಇವೆಲ್ಲ ನಾನು ಪ್ರಾಮಿನೆನ್ಸ್ ಕೊಡಲ್ಲ. ನನಗೆ ಬೇಕಾಗಿರೋದು ಸರ್ಕಾರ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಈ ಮಳೆಯ ಅನಾಹುತಗಳಿಂದ ಏನೇನು ಜನಗಳ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಮೊದಲು ಅದರ ಬಗ್ಗೆ ಗಮನ ಹರಿಸಿ ಇವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಆರ್ಎಸ್ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮತ್ತೆ ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು, ಅದರಲ್ಲೂ ಸರ್ಕಾರ ಸಮರ ಸಾರ್ತಾ ಇದೆ. ಒಂದು ರೀತಿಯಲ್ಲಿ ಈ ಹಿಂದೆ ಇದ್ದಂತಹ ನಿಯಮಗಳನ್ನ ಇಟ್ಕೊಂಡು ಬೇರೆ ರೂಪದಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರೋದಕ್ಕೆ ಮುಂದಾಗ್ತಾ ಇದೆಯಾ? ಅಂತಹ ಬೆಳವಣಿಗೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ನೋಡ್ತಾ ಇದ್ರೆ. ಹೌದು ಪ್ರತಿಮಾ, ಇದೀಗ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ನ ಒಂದು ರೀತಿಯ ಸಮರ ಮತ್ತು ಸಂಘರ್ಷ ಮುಂದುವರಿಯುತ್ತಾ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಇವತ್ತು ಸಚಿವ ಸಂಪುಟ ಸಭೆ ಇದೆ. 12:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಾರಂಭವಾಗುವಂತಹ ಈ ಸಚಿವ ಸಂಪುಟ ಸಭೆಯಲ್ಲೂ ಕೂಡ 15ನೇ ವಿಷಯವಾಗಿ ಈ ಒಂದು ವಿಷಯವನ್ನು ಎತ್ಕೊಳ್ಳಲಾಗಿದೆ. ಅಂದ್ರೆ ನೇರವಾಗಿ ಎಲ್ಲಿಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರನ್ನ ಸರ್ಕಾರ ಉಲ್ಲೇಖ ಮಾಡೋದಕ್ಕೆ ಹೊರಟಿಲ್ಲ. ಆದ್ರೆ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರದ ಆವರಣಗಳಲ್ಲಿ, ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕ್ಯಾಂಪಸ್ಗಳಲ್ಲಿ ನಿರ್ಬಂಧವನ್ನು ವಿಧಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಧೇಯಕವನ್ನು ತರೋದಕ್ಕೂ ಕೂಡ ಸರ್ಕಾರ ಹೊರಟಂತೆ ಕಂಡು ಬರ್ತಾ ಇದೆ. ಅಂದ್ರೆ ಈಗಾಗಲೇ ಇದಕ್ಕೆ ಅನುಕೂಲವಾಗಿ ಮತ್ತು ಆಧಾರವಾಗಿ, ಇದಕ್ಕೆ ಪೂರಕವಾಗಿ 2013ರ ಬಿಜೆಪಿ ಸರ್ಕಾರ ಏನು ಆದೇಶವನ್ನು ಹೊರಡಿಸಿತ್ತು ಅದನ್ನೇ ಸರ್ಕಾರ ಇದೀಗ ಮುಂದಿಟ್ಕೊಳ್ತಾ ಇದೆ. 2013ರಲ್ಲೂ ಕೂಡ ಚಾಮರಾಜಪೇಟೆಯ ಸರ್ಕಾರಿ ಶಾಲೆಯೊಂದರ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅಂತ ಹೇಳಿ ಅನುಮತಿಯನ್ನ ಕೋರಲಾಗಿತ್ತು. ಆ ಅನುಮತಿ ಪತ್ರವನ್ನ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ನಿರಾಕರಿಸಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರದ ಶಾಲೆಗಳ ಆವರಣದಲ್ಲಿ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಸರ್ಕಾರದ ಶಾಲೆಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಸರ್ಕಾರದ ಈ ತರದ ಕ್ಯಾಂಪಸ್ಗಳಿರ್ಬೋದು, ಅದೆಲ್ಲವೂ ಕೂಡ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಂತ ಮೀಸಲಿಟ್ಟಂತಹ ಸ್ಥಳ ಆಗಿರುತ್ತೆ. ಇದರಿಂದ ಖಾಸಗಿ ಕಾರ್ಯಕ್ರಮಗಳಿಗೆ, ಖಾಸಗಿ ವೇದಿಕೆಗಳಿಗೆ ಅವಕಾಶವನ್ನ ಕೊಟ್ಟಿದ್ದೆ ಆದ್ರೆ ಅದು ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಒಂದಷ್ಟು ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರುತ್ತೆ. ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆ ಇನ್ನು ಮುಂದೆ ಈ ತರದ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡಬಾರದು ಅಂತ 2013ರಲ್ಲೇ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಇದೇ ಆದೇಶವನ್ನು ಇದೀಗ ಸರ್ಕಾರ ಮತ್ತೆ ಮುಂದೆ ಇಟ್ಕೊಳ್ತಾ ಇದೆ. ಇದರ ಆಧಾರದ ಮೇಲೆ ಇದೀಗ ಮತ್ತೊಮ್ಮೆ ಪರಿಷ್ಕೃತ ಆದೇಶವನ್ನು ಹೊರಡಿಸೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳೇ ನೇರವಾಗಿ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾವ ಕಾರಣಕ್ಕೋಸ್ಕರ ಆರ್ಎಸ್ಎಸ್ ಅನ್ನ ನಿರ್ಬಂಧಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನ ಅತ್ಯಂತ ವಿವರವಾಗಿ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಕಾನೂನಾತ್ಮಕ ಅಂಶಗಳ ಬಗ್ಗೆಯೂ ಕೂಡ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಯಾಕೆಂದ್ರೆ ತಮಿಳುನಾಡು ಮಾದರಿಯಲ್ಲಿ ಇಲ್ಲಿ ನಿರ್ಬಂಧವನ್ನು ವಿಧಿಸಿದ್ದೆ ಆದ್ರೆ ಅಲ್ಲಿ ಯಾವ ರೀತಿಯ ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿತ್ತು ಮತ್ತು ತಮಿಳುನಾಡಿನಲ್ಲಿ ಕಳೆದ ವಾರ ಇದೇ ರೀತಿಯಲ್ಲಿ ನಿರ್ಬಂಧವನ್ನು ವಿಧಿಸಿದ್ದಾಗಲೂ ಸರ್ಕಾರದ ಶಾಲೆಯಲ್ಲಿ ಯಾರು ಆರ್ಎಸ್ಎಸ್ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕೆ ಹೊರಡ್ತಾರೆ ಅಂತ 39 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅಂಥದ್ದೇ ಕಾನೂನನ್ನ ರಾಜ್ಯದಲ್ಲೂ ಕೂಡ ತರೋದಕ್ಕೆ ಸಾಧ್ಯವಾ ಅನ್ನೋ ಬಗ್ಗೆಯೂ ಕೂಡ ಇದೀಗ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನಾತ್ಮಕ ಅಂಶಗಳ ಬಗ್ಗೆ ಖಂಡಿತವಾಗಿಯೂ ಕೂಡ ಇವತ್ತಿನ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.